ಸೊ ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ನಾವು ಬಂದಿದ್ದೇವೆ ಬಜಾಜ್ ಚೇತಕ್ ಶೋರೂಮ್ಗೆ. ಸೊ ಇವರು ತಮ್ಮ ಹೊಸ ಸ್ಕೂಟಿಯನ್ನು ಲಾಂಚ್ ಮಾಡಿದ್ದಾರೆ. ನೀವು ನೋಡ್ಬೋದು ಇ ವಿಯಲ್ಲಿ ಬಜಾಜ್ ಚೇತಕ್ C25 ಅಂತ ಒಂದು ಲಾಂಚ್ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ನಾನು ನಿಮಗೆ ಯಾವ ಥರ ಇದೆ ಲುಕ್ ವೈಸ್ ಅಂತ ಹೇಳ್ತೀನಿ. ವಿಡಿಯೋ ಎಂಡಲ್ಲಿ ನಾನು ನಿಮಗೆ ಇದರ ಸ್ಪೆಸಿಫಿಕೇಷನ್ಸ್ ಹೇಳ್ತೀನಿ. ಸೊ ಫಸ್ಟ್ ಬಂದುಬಿಟ್ಟು ಫ್ರಂಟ್ ಲುಕ್ ನೋಡ್ಬೋದು. ಹೆಡ್ಲೈಟ್ ನಿಮಗೆ ಈ ಥರ ಒಂದು ಬರುತ್ತೆ, LED DRL ಬರುತ್ತೆ ರೌಂಡ್, ಹಾಗೂ ಇದರಲ್ಲೇ ನಿಮಗೆ ಹೈ ಬೀಮ್ ಲೋ ಬೀಮ್ ಆಪ್ಷನ್ ಬರುತ್ತೆ. ಸೈಡಲ್ಲಿ ನಿಮಗೆ ಇದರದ್ದು ಜಸ್ಟ್ ಇಂಡಿಕೇಟರ್ಸ್ ಬರುತ್ತೆ, ಅದು ಕೂಡ ನಿಮಗೆ LED ಆಪ್ಷನ್ಸ್ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು ಇಂಡಿಕೇಟರ್ ಡಿಸೈನು, ಫ್ರಂಟ್ ಲುಕ್, ಹೆಡ್ಲೈಟ್ ಡಿಸೈನ್ ಎಲ್ಲ ತುಂಬಾ ಒಂದು ಡೀಸೆಂಟ್ ಆಗಿದೆ. ಸೊ ಫ್ರಂಟ್ ಇಲ್ಲಿ ನೀವು ನೋಡ್ಬೋದು ನಂಬರ್ ಪ್ಲೇಟ್ ಆಪ್ಷನ್, ಹಾಗೂ ಕೆಳಗಡೆ ನಿಮಗೆ ಚೇತಕ್ ಇದು ಬ್ಯಾರ್ಜಿಂಗ್ ನೋಡ್ಲಿಕ್ಕೆ ಸಿಗುತ್ತೆ. ಮತ್ತು ಓವರಾಲ್ ಇದರಲ್ಲಿ ಮೆಟಲ್ ಬಾಡಿ ಯೂಸ್ ಮಾಡಿದ್ದಾರೆ. ಕೆಳಗಡೆ ನೀವು ನೋಡ್ಬೋದು ಬ್ರೇಕಿಂಗ್ ಸಿಸ್ಟಮ್ ಬಂದುಬಿಟ್ಟು ನಿಮ್ಗೆ ಇದರಲ್ಲಿ ಡಿಸ್ಕ್ ಬ್ರೇಕ್ ಬರುತ್ತೆ, 12 ಇಂಚಿದು ಟೈರ್ ಬರುತ್ತೆ ಫ್ರಂಟಲ್ಲಿ. ಅದ್ರ ಜೊತೆ ನಿಮಗೆ ಸಸ್ಪೆನ್ಷನ್ಸ್ ಎಲ್ಲ ಫುಲ್ ಕವರ್ ಮಾಡಿದ್ದಾರೆ ಫ್ರಂಟಲ್ಲಿ. ಸೊ ಇದರದ್ದು ಬ್ರೇಕ್ ಲಿವರ್ಸ್ ನೀವು ನೋಡ್ಬೋದು, ಈ ಥರ ನೋಡ್ಲಿಕ್ಕೆ ಸಿಗುತ್ತೆ ಸಿಂಪಲ್ ಆಗಿರುವಂಥ. ಅದ್ರ ಜೊತೆಗೆ ಮಿರರ್ ಡಿಸೈನ್ ಕೂಡ ತುಂಬಾ ಯೂನಿಕ್ ಆಗಿರುವಂಥ ಒಂದು ಸಿಂಪಲ್ ಡಿಸೈನ್ ಇದೆ. ಹಾಗೂ ಇದರಲ್ಲಿ ಯೂಸ್ ಮಾಡಿರೋಂಥ ಸೈಡ್ ಬಾಡಿ ಕೂಡ ನೀವು ನೋಡ್ಬೋದು. ಓವರಾಲ್ ಏನಿದೆ ಅದು ಫುಲ್ ಮೆಟಲ್ ಯೂಸ್ ಮಾಡಿದ್ದಾರೆ. ಸೊ ಇವ್ರದ್ದು 35 ಸೀರೀಸಲ್ಲೂ ಫುಲ್ ಮೆಟಲ್ ಬಾಡೀಸ್ ಬರುತ್ತೆ, ಇದರಲ್ಲೂ ಮೆಟಲ್ ಬಾಡಿ ಯೂಸ್ ಮಾಡಿದ್ದಾರೆ. ಫುಟ್ ರೆಸ್ಟ್ ನೋಡ್ಬೋದು ನೀವು, ರೈಡರ್ ಹಾಗೂ ಪಿಲಿಯನ್ ಇಬ್ಬರಿಗೂ ಹೆಲ್ಪ್ ಆಗುತ್ತೆ ಇದು. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಇದು ಕೂಡ ಟೋಟಲ್ ಮೆಟಲ್ ಇದೆ. ಇದರ ಮೇಲೆ ಗ್ರಾಫಿಕ್ಸ್ ಕೊಟ್ಟಿದ್ದಾರೆ. ಸೀಟು ಹೆವಿ ವೈಡ್ ಆಗಿದೆ, ಇದರಲ್ಲಿ ನಿಮಗೆ ಒಳ್ಳೆ ಕಂಫರ್ಟ್ ಕೂಡ ಸಿಗುತ್ತೆ, ಯಾಕಂದರೆ ಸೀಟ್ ಸೈಜ್ ನೀವು ನೋಡ್ಬೋದು. ಅದ್ರ ಜೊತೆಗೆ ಹಿಂದ್ಗಡೆ ಗ್ರ್ಯಾಬ್ ರೇಲ್ಸ್ ಬರುತ್ತೆ. ಸೊ ಪಿಲಿಯನಿಗೆ ಅಥವಾ ಹಿಂದ್ಗಡೆ ಯಾರು ರೈಡರ್ ಜೊತೆ ಕೂತಿರ್ತಾರೋ ಅವ್ರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಚೇತಕ್ ಇದು ನಿಮಗೆ ಇಲ್ಲಿ ಬ್ಯಾರ್ಜಿಂಗ್ ಬರುತ್ತೆ, ಅದ್ರ ಜೊತೆ ಗ್ರಾಫಿಕ್ಸ್ ಯೂಸ್ ಮಾಡಿದ್ದಾರೆ. ರಿಯರಲ್ಲಿ ನಿಮಗೆ ಡ್ಯುಯಲ್ ಶಾಕ್ಸ್ ಬರುತ್ತೆ, ಹಾಗೂ ಸಿಂಗಮನ್ನು ಯಾವ ಥರ ಒಂದು ಫುಲ್ ಕವರ್ ಮಾಡಿದ್ದಾರೆ ನೋಡ್ಬೋದು. ಸೊ ಓವರಾಲ್ ಫ್ರಂಟ್ ರಿಯರು ಸಸ್ಪೆನ್ಷನ್ಸ್ ಎಲ್ಲ ಕರೆಕ್ಟಾಗಿ ಕವರ್ ಮಾಡಿದ್ದಾರೆ. ಟೈರ್ ನಿಮಗೆ 12 ಇಂಚಿದ್ದು ರಿಯರ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಮೋಟ್ರ್ ಬಗ್ಗೆ ಎಲ್ಲ ವಿಡಿಯೋ ಎಂಡಲ್ಲಿ ನಾನು ಮಾತಾಡ್ತೀನಿ. ಸೊ ರಿಯರ್ ಲುಕ್ಕು ತುಂಬಾ ಒಂದು ಯೂನಿಕ್ ಆಗಿದೆ. ಸೊ ಟೈಲೈಟ್ ಡಿಸೈನ್ ಬಂದುಬಿಟ್ಟು ಐಸ್ ಕ್ಯೂಬ್ ಡಿಸೈನ್ ಇಲ್ಲಿ ನೀವು ನೋಡ್ಬೋದು. ಆ್ಯಂಡ್ ಸೈಡಲ್ಲೇ ಇಂಡಿಕೇಟರ್ ಪ್ಲೇಸ್ಮೆಂಟ್ ಇದೆ. ಅದರ ಕೆಳಗಡೆ ನಿಮಗೆ ನಂಬರ್ ಪ್ಲೇಟ್ ಆಪ್ಷನ್ ಬರುತ್ತೆ, ರಿಫ್ಲೆಕ್ಟರ್ ಬರುತ್ತೆ ಸೈಡ್ ಮತ್ತು ರಿಯರಲ್ಲಿ. ಸೊ ಈ ಥರ ಒಂದು ರಿಯರ್ ಲುಕ್ ಬರುತ್ತೆ, ನಾರ್ಮಲಿ ಸಿಂಪಲ್ ಆಗಿರುವಂಥ ಒಂದು ರಿಯರ್ ಲುಕ್ಕು. ಕೆಳಗಡೆ ಮಡ್ಗಾರ್ಡ್ ಡಿಸೈನ್ ನೀವು ನೋಡ್ಬೋದು, ಸಿಂಪಲ್ ಆಗಿರುವಂಥ ಮಡ್ಗಾರ್ಡ್ ಇದೆ. ಸೊ ಓವರಾಲ್ ರಿಯರ್ ಡಿಸೈನ್ ಬಂದುಬಿಟ್ಟು ತುಂಬಾ ಒಂದು ಡಿಫ್ರೆಂಟ್ ಆಗಿದೆ. ನಿಮಗೆ ಇಲ್ಲಿ ಸೈಡಲ್ಲಿ ಚೇತಕ್ ಅಂತ ಬ್ಯಾರ್ಜಿಗೆ ಬರುತ್ತೆ, ಅದ್ರ ಜೊತೆಗೆ ಸ್ವಲ್ಪ ಗ್ರಾಫಿಕ್ಸನ್ನೆಲ್ಲ ಯೂಸ್ ಮಾಡಿದ್ದಾರೆ ಇಲ್ಲಿ ನೀವು ನೋಡ್ಬೋದು. ಹಾಗೂ ಫ್ರಂಟಲ್ಲಿ ನಿಮಗೆ ಸ್ವಲ್ಪ ಡೀಸೆಂಟ್ ಆಗಿರುವಂಥ ಒಂದು ಸ್ಪೇಸ್ ಕೂಡ ಸಿಗುತ್ತೆ. ಇಲ್ಲಿ ನೀವು ಸೈಡ್ ಸ್ಟ್ಯಾಂಡ್ ಕೂಡ ನೋಡ್ಬೋದು. ಅದ್ರ ಜೊತೆಗೆ ನಿಮಗೆ ಇವಾಗ ನಾವು ಸೀಟ್ ಕೆಳಗಡೆ ನಿಮಗೆ ಇಲ್ಲಿ ಎಷ್ಟು ಲೀಟ್ರ್ ಬೂಟ್ ಸ್ಪೇಸ್ ಬರುತ್ತೆ ಅಂದರೆ 25 ಲೀಟರ್ ಇದು ಬೂಟ್ ಸ್ಪೇಸ್ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು ಚಾರ್ಜಿಂಗು ಇವಾಗ ಇದರೊಳಗೆ ಇಟ್ಟಿದ್ದಾರೆ. ಸೊ ಅದು ಕೂಡ ಇದರಲ್ಲೇ ಬರುತ್ತೆ ನಿಮಗೆ, ನೀವು ವೆಹಿಕಲ್ ಪರ್ಚೇಸ್ ಮಾಡೋ ಟೈಮಲ್ಲಿ. ಒಂದು ಫುಲ್ ಫೇಸ್ ಇರುವಂಥ ಹೆಲ್ಮೆಟನ್ನು ನೀವು ಈಸಿಲಿ ಕ್ಯಾರಿ ಮಾಡ್ಬೋದು ಇದರಲ್ಲಿ. ಆ್ಯಂಡ್ 25 ಲೀಟ್ರ್ವರೆಗೆ ನಿಮಗೆ ಸ್ಟೋರೇಜ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಸೊ ಇಲ್ಲೇ ನಿಮಗೆ ಚಾರ್ಜಿಂಗ್ ಆಪ್ಷನ್ ಕೂಡ ಇದೆ, ಇಲ್ಲಿ ನೀವು ನೋಡ್ಬೋದು. ಸೊ ಇದರಲ್ಲಿ ನಿಮಗೆ 750 ವಾಟ್ ಇದು ಆಫ್ ಬೋರ್ಡ್ ಚಾರ್ಜರ್ ಬರುತ್ತೆ. ಸೊ ಅರೌಂಡ್ ಅದು 2 hour 25 minutes ತೊಗೊಳುತ್ತೆ 0 to 80 ಆಗೋಕ್ಕೆ. ಇದರಲ್ಲಿ ಫ್ರಂಟಲ್ಲಿ ಇವಾಗ ನಾವು ಮಾತಾಡೋದಾದರೆ ನಾವು ಇಲ್ಲಿ ಕೂತ್ಕೊಂಡು ಫ್ಲ್ಯಾಟ್ ಫುಟ್ ಈಸಿಲಿ ಮಾಡ್ಬೋದು. ಸೊ ಶಾರ್ಟ್ ಹೈಟ್ ಇರುವಂಥ ರೈಡರ್ಸ್ ಕೂಡ ಇದನ್ನು ಈಸಿಲಿ ಮ್ಯಾನೇಜ್ ಮಾಡ್ಬೋದು. ಓವರಾಲ್ ಎಲ್ಲ ಕಡೆ ಟ್ರಾಫಿಕ್ಸ್ ಆಗಿರ್ಬೋದು ಅಥವಾ ಬೇರೆ ಕಡೆ ನಾರ್ಮಲ್ ರೈಡ್ ಮಾಡೋ ಟೈಮಲ್ಲೂ. ಸೊ ಸಿಂಪಲ್ ಆಗಿರೋಂಥ ಒಂದು ಸ್ಪೀಡೋಮೀಟ್ರ್ ಬರುತ್ತೆ ಇಲ್ಲಿ ನೀವು ನೋಡ್ಬೋದು. ಸೊ ಓವರಾಲ್ ಬಂದುಬಿಟ್ಟು ಇದರಲ್ಲಿ ನೀವು ಆ್ಯಸ್ ಅ ರೈಡರ್ ನಿಮ್ಮದು ಪರ್ಸ್ಪೆಕ್ಟಿವಿಂದ ನೋಡೋದಾದರೆ ಫ್ರಂಟ್ ಲುಕ್ ಬಂದುಬಿಟ್ಟು ಈ ಥರ ಬರುತ್ತೆ. ಒಂದು ಓವರಾಲ್ ಬಂದುಬಿಟ್ಟು ತುಂಬಾ ಡೀಸೆಂಟ್ ಲುಕ್ ಇದೆ ಫ್ರಂಟಿಂದ ನಾವು ಇಲ್ಲಿ ಕೂತ್ಕೊಂಡು ರೈಡ್ ಮಾಡೋ ಟೈಮಲ್ಲಿ ನೋಡ್ಬೋದು. ಆ್ಯಂಡ್ ಸ್ವಲ್ಪ ಡೀಸೆಂಟ್ ಆಗಿರುವಂಥ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಲೆಫ್ಟಲ್ಲಿ ನೀವು ಕಂಟ್ರೋಲರ್ಸ್ ನೋಡ್ಬೋದು. ಇದರಲ್ಲಿ ನಿಮಗೆ ಇಂಡಿಕೇಟರ್, ಹಾರ್ನ್ ಹಾಗೂ ಹೈ ಬೀಮ್ ಲೋ ಬೀಮ್ ಆಪ್ಷನ್ ಇಲ್ಲಿ ನೀವು ನೋಡ್ಬೋದು, ಈ ಥರ ನೋಡ್ಲಿಕ್ಕೆ ಸಿಗುತ್ತೆ. ಜೊತೆಗೆ ರೈಟಲ್ಲಿ ನಿಮ್ಗೆ ಇಲ್ಲಿ ಮೋಡ್ಸ್ ಚೇಂಜ್ ಆಗಿರ್ಬೋದು ಅಥವಾ ರಿವರ್ಸ್ ಮೋಡು, ಡ್ರೈವಿಂಗ್ ಮೋಡು, ಅದ್ರ ಜೊತೆಗೆ ನಿಮಗೆ ನ್ಯೂಟ್ರಲ್ಲು ಎಲ್ಲ ಆಪ್ಷನ್ಸ್ ನಿಮಗೆ ಅಲ್ಲೇ ಬರುತ್ತೆ. ಸೊ ಈ ಡಿಸ್ಪ್ಲೇಲಿ ಇನ್ನೂ ತುಂಬಾ ಆಪ್ಷನ್ಸ್ಗಳಿದ್ದಾವೆ. ಒಂದ್ಸಲ ಮೊಬೈಲ್ ಕನೆಕ್ಟ್ ಮಾಡಿದರೆ ಅದು ಕೂಡ ನಿಮಗೆ ಅದರಲ್ಲೂ ತುಂಬಾ ಆಪ್ಷನ್ಸ್ಗಳು ಬರುತ್ತೆ. ಓಡೋಮೀಟ್ರ್ ಆಗಿರ್ಬೋದು, ಟ್ರಿಪ್ 1 ಟ್ರಿಪ್ B, ಇನ್ನೂ ತುಂಬಾ ಆಪ್ಷನ್ಸ್ಗಳಿದ್ದಾವೆ ಅದರಲ್ಲಿ. ಸೊ ಓವರಾಲ್ ಸೈಡಿಂದ ಲುಕ್ ಬಂದುಬಿಟ್ಟು ಒಂದು ತುಂಬಾ ಡೀಸೆಂಟ್ ಆಗಿರುವಂಥ ಯೂನಿಕ್ ಆಗಿರುವಂಥ ಲುಕ್ ಜೊತೆ ಈ ವೆಹಿಕಲ್ ಬರ್ತಾ ಇದೆ. ಸೊ ಇವಾಗ ಮಾತಾಡೋಣ ಇದರಲ್ಲಿ ಏನೆಲ್ಲ ಸ್ಪೆಸಿಫಿಕೇಷನ್ಸ್ ಸಿಗುತ್ತೆ, ಯಾವ ಥರ ಇದೆ ಇದು, ಇದರದ್ದು ರೇಂಜ್ ಎಷ್ಟು, ಇದರದ್ದು ಪ್ರೈಸ್ ಎಷ್ಟು. ಸೊ ಇದು ಬಂದುಬಿಟ್ಟು ನಿಮಗೆ ಎಂಟ್ರಿ ಲೆವೆಲ್ ಎಲೆಕ್ಟ್ರಿಕ್ ಸ್ಕೂಟ್ರ್ ಅಂತ ನಾವು ಹೇಳ್ಬೋದು. ಸೊ ಇದು ನಾರ್ಮಲಿ ಬಜಾಜ್ ಅವ್ರದ್ದು ಎಲೆಕ್ಟ್ರಿಕ್ ಸ್ಕೂಟ್ರ್ ನೀವು ನೋಡಿರ್ತೀರಾ, C35 ಅಥವಾ C30 ಬೇರೆ ಸೀರೀಸಲ್ಲಿ ಬರುತ್ತೆ. ಅದರ ರೇಂಜ್ ಕೂಡ ಹೆಚ್ಚಿರುತ್ತೆ ಆ್ಯಂಡ್ ಪವರ್ ಕೂಡ ಹೆಚ್ಚಿರುತ್ತೆ. ಇದು ಒಂದು ಎಂಟ್ರಿ ಲೆವೆಲ್. ಸೊ ಇದರಲ್ಲಿ ಒಂದು ಡೀಸೆಂಟ್ ಆಗಿರುವಂಥ ಪವರ್ ಬರುತ್ತೆ. ಇದರಲ್ಲಿ 2.5 kW ಇದು ಬ್ಯಾಟ್ರಿ ಕೊಟ್ಟಿದ್ದಾರೆ, IP67 ರೇಟೆಡ್, ಜೊತೆಗೆ 113 km ಇದು IDC ರೇಂಜ್ ಬರುತ್ತೆ. ರಿಯಲ್ ವರ್ಲ್ಡ್ ರೇಂಜ್ ಬಂದುಬಿಟ್ಟು ನಿಮಗೆ ಇದರಲ್ಲಿ 90 to 95 km ಇದು ಬರುತ್ತೆ. ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದರೆ ಹಬ್ ಮೌಂಟೆಡ್ ಮೋಟ್ರ್ ಇದರಲ್ಲಿ ಯೂಸ್ ಮಾಡಿದ್ದಾರೆ. 1.8 kW ಇದು ಪವರ್ ಬರುತ್ತೆ, ಹಾಗೂ ಇದರಲ್ಲಿ ನಿಮಗೆ ಪೀಕ್ ಪವರ್ ಬಂದುಬಿಟ್ಟು 2.2 kW ಇದು ಸಿಗುತ್ತೆ.
55 ಕಿಲೋಮೀಟರ್ ಇದರದ್ದು ಟಾಪ್ ಸ್ಪೀಡ್ ಬರುತ್ತೆ. ಚಾರ್ಜಿಂಗ್ ಬಗ್ಗೆ ನಾವು ಮಾತಾಡೋದಾದ್ರೆ ಇವಾಗ 750 ವಾಟ್ ಇದು ಆಫ್ ಬೋರ್ಡ್ ಚಾರ್ಜರ್ ಬರುತ್ತೆ ನಿಮ್ಗೆ ಇದರಲ್ಲಿ. 0 to 80 ನಿಮಗೆ 2 hour 25 minutes ತಗೊಳುತ್ತೆ, ಹಾಗೂ 0 to 100 ನಿಮಗೆ 4 hours ತಗೊಳುತ್ತೆ. ಇದರ ಡಿಸೈನ್ ನಾವು ಮಾತಾಡಿದಾಗೆ ಫುಲ್ ಇದರಲ್ಲಿ ಮೆಟಲ್ ಬಾಡಿ ಯೂಸ್ ಮಾಡಿದ್ದಾರೆ. 25 ಲೀಟರ್ ಇದು ಬೂಟ್ ಸ್ಪೇಸ್ ಬರುತ್ತೆ ಇದರಲ್ಲಿ. ಸೀಟ್ ಲೆಂತ್ ಬಂದುಬಿಟ್ಟು 650 mm ಇದೆ, ಹಾಗೂ ಸೀಟ್ ಹೈಟ್ ಬಂದುಬಿಟ್ಟು 780 mm ಇದೆ. ಫ್ರಂಟಲ್ಲಿ ನಿಮಗೆ ಟೆಲಿಸ್ಕೋಪಿಕ್ ಫೋಕ್ಸ್ ಬರುತ್ತೆ, ರಿಯರಲ್ಲಿ ಡುವಲ್ ಶಾಕ್ಸ್ ಕೊಟ್ಟಿದ್ದಾರೆ ಇದರಲ್ಲಿ. ಬ್ರೇಕಿಂಗ್ ಸಿಸ್ಟಮ್ ಬಂದುಬಿಟ್ಟು ನಿಮ್ಗೆ ಇದರಲ್ಲಿ CBS ಬ್ರೇಕಿಂಗ್ ಸಿಸ್ಟಮ್ ಬರುತ್ತೆ. ಫೀಚರ್ಸ್ಗಳ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ 2 ರೈಡಿಂಗ್ ಮೋಡ್ಸ್ ಬರುತ್ತೆ, ಹಾಗೂ ಟೋಟಲಿ LED ಲೈಟ್ಸನ್ನು ಯೂಸ್ ಮಾಡಿದ್ದಾರೆ. ಹಿಲ್ ಹೋಲ್ಡ್ ಅಸಿಸ್ಟ್ ಕೂಡ ಇದರಲ್ಲಿ ಬರುತ್ತೆ, ಹಾಗೂ ಡಿಫ್ರೆಂಟ್ ಕಲರ್ಸ್ಗಳು ಇದರಲ್ಲಿ. ವೆಹಿಕಲ್ ಇದು ಓವರ್ ಆಲ್ ವೆಯ್ಟ್ ಬಂದುಬಿಟ್ಟು 108 kg ವರೆಗೆ ಇದರಲ್ಲಿ ನೋಡಲಿಕ್ಕೆ ಸಿಗುತ್ತೆ ನಿಮಗೆ. ಹಾಗೂ ಇದರ ಪ್ರೈಸ್ ಬಗ್ಗೆ ನಾವು ಮಾತಾಡೋದಾದರೆ 91,399 rupees ಎಕ್ಸ್ ಶೋರೂಮ್ ಪ್ರೈಸ್ ಇದೆ. ಸೊ ಎಂಟ್ರಿ ಲೆವೆಲ್ ಅಂತ ನಾವು ಇದರಲ್ಲೇ ನಮ್ಗೆ ಗೊತ್ತಾಗ್ಬಿಡುತ್ತೆ ಪ್ರೈಸಲ್ಲೇ, ಯಾಕಂದರೆ ಈ ಪ್ರೈಸಲ್ಲಿ ಬೇರೆ ಯಾವುದು ಎಲೆಕ್ಟ್ರಿಕ್ ಸೆಗ್ಮೆಂಟಲ್ಲಿ ನಿಮಗೆ ವೆಹಿಕಲ್ ನೋಡ್ಲಿಕ್ಕೆ ಸಿಗಲ್ಲ. ಹಾಗೂ ಮತ್ತೊಂದು ಏನಂದರೆ ಇದರಲ್ಲಿ ಟ್ರಸ್ಟೆಡ್ ಬ್ರ್ಯಾಂಡ್ ಅಂತ ನಾವು ಹೇಳ್ಬೋದು. ಬಜಾಜ್ ಕಡೆಯಿಂದ ಚೇತಕ್ ಅಂತ ಒಂದು ಯೂನಿಕ್ ಆಗಿರುವಂಥ ಹೆಸರು ಕೂಡ ನಿಮ್ಗೆ ಗೊತ್ತಿರುತ್ತೆ. ಸೊ ಇದು ಒಂದು ನಾರ್ಮಲ್ ಇದರದ್ದು ಓವರ್ ಆಲ್ ವಾಕ್ ಅರೌಂಡ್ ರಿವ್ಯೂ ಇದ್ದಿತ್ತು. ಸೊ ಆದಷ್ಟು ಬೇಗ ನಮ್ಮ ಚಾನಲಲ್ಲಿ ಇದರದ್ದು ಓವರ್ ಆಲ್ ರೈಡಿಂಗ್ ರಿವ್ಯೂ ಕೂಡ ನಿಮ್ಮ ಜೊತೆ ನಾವು ಶೇರ್ ಮಾಡ್ತೇವೆ. ಆ್ಯಂಡ್ ನೀವೇನಾದರೂ ಈ ವೆಹಿಕಲಲ್ಲಿ ಇಂಟ್ರೆಸ್ಟೆಡ್ ಇದ್ದೀರಾ ಅಂದರೆ ಮೇಕ್ರಿ ಸರ್ಕಲಲ್ಲಿ ಇರುವಂಥ ಬಜಾಜ್ ಚೇತಕ್ ಶೋರೂಮನ್ನು ವಿಸಿಟ್ ಮಾಡ್ಬೋದು. ಅಲ್ಲಿಂದ ಇನ್ನೂ ಹೆಚ್ಚಿನ ಡೀಟೇಲನ್ನು ಕಲೆಕ್ಟ್ ಮಾಡ್ಬೋದು, ಅಥವಾ ಇವ್ರ ಕಾಂಟ್ಯಾಕ್ಟ್ ಡೀಟೇಲನ್ನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಅಲ್ಲಿಂದ ನೀವು ಕಾಂಟ್ಯಾಕ್ಟ್ ಕೂಡ ಆಗ್ಬೋದು. ಸೊ ಅಲ್ಲಿ ನಿಮಗೆ ಚೇತಕ್ಕಲ್ಲಿ ನಿಮಗೆ ಡಿಫ್ರೆಂಟ್ ವೇರಿಯಂಟ್ಸ್ಗಳು ನೋಡ್ಲಿಕ್ಕೆ ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಡಿಫ್ರೆಂಟ್ ಕಲರ್ ಕೂಡ ಅಲ್ಲಿದೆ. ಸೊ ಅದು ಕೂಡ ನೀವು ಅಲ್ಲಿ ಹೋಗಿ ಒಂದ್ಸಲ ನೋಡ್ಕೊಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.